ಹಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಪಾಲಕದಿಂದ ಈ ಥರ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀವಿ. ಇದನ್ನು ಪಾಪ್ಡಿ ಚಾಟ್ ಅಂತ ಹೇಳ್ಬೋದು, ಅಥವಾ ನೀವು ಇದನ್ನು ಪಾಲಕ್ ಚಾಟ್ ಅಂತ ಹೇಳ್ಬೋದು. ಭಾಳ ಕ್ರಿಸ್ಪಿ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ದಲ್ಲಿ ನೀವು ಇದನ್ನು ಸರ್ವ್ ಮಾಡ್ಬೋದು. ರೋಡ್ ಸೈಡ್ ನಿಮಗೆ ಸಿಗುತ್ತೆಲ್ಲ ಚಾಟ್ಸ್, ಆ ಥರ ನಾನು ಇಲ್ಲಿ ಮಾಡ್ತಾ ತೋರಿಸ್ತಾ ಇದ್ದೀನಿ. ನಡೀರಿ, ಭಾಳ ಯೂನಿಕ್ ಆಗಿದೆ, ಭಾಳ ಕ್ರಿಸ್ಪಿ ಕೂಡ ಆಗಿರುತ್ತದೆ ಮತ್ತು ತಿನ್ನಲು ಕೂಡ ಭಾಳ ಕ್ರಿಸ್ಪಿ ಟೇಸ್ಟಿ ಹತ್ತುತ್ತೆ. ನಾನು ಇಲ್ಲಿ ಭಾಳ ಯೂನಿಕ್ಕಾಗಿ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ನೀವು ಇದು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿರಿ. ಮತ್ತು ಭಾಳ ಈಸಿ ಈ ಮೆಥಡ್ದಿಂದ ತೋರಿಸ್ತಾ ಇದ್ದೀನಿ ಮತ್ತು ಸುಲಭ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ದಿಂದ ನಾನು ಇಲ್ಲಿ 8-10 ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಮತ್ತು ಈ ಥರ ಶುಂಠಿ ಇರುತ್ತಲ್ಲ, ಹಸಿ ಶುಂಠಿ, ಅದನ್ನು ಹಾಕ್ತಾಯಿದ್ದೀನಿ 1 ಇಂಚಿನಷ್ಟು. ಮತ್ತು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಫ್ರೆಶ್ ಗ್ರೀನ್ ಚಿಲ್ಲೀಸ್ ಅಂತ ಹೇಳ್ತೀವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಈ ಥರ ಜಜ್ಕೊಂಡು ಇಡ್ತಾಯಿದ್ದೀನಿ, ಅಥವಾ ನೀವು ಮಿಕ್ಸರ್ದಲ್ಲಿ ಕೂಡ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಮುಂದೆ. ಮತ್ತು ಇಲ್ಲಿ 2 ಕಪ್ನಷ್ಟು ನಾನು ಮೈದಾನ ಹಾಕ್ತಾಯಿದ್ದೀನಿ. ಫಸ್ಟ್ 1 ಕಪ್ನಷ್ಟು ಹಾಕಿ ಆಯಿತು. ಮತ್ತು ಅರ್ಧ ಕಪ್ನಷ್ಟು ಪಾಲಕನ್ನು ನಾನು ಚೆನ್ನಾಗಿ ತೊಳೆದಿಟ್ಕೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅರ್ಧ ಕಪ್ನಷ್ಟು ಹಾಕಿ ಆಯಿತು. 2 ಕಪ್ನಷ್ಟು ಮೈದಾ ಹಾಕಿದ್ದೀನಿ. ಮತ್ತು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಅಲ್ಲ, ಬೆಳ್ಳುಳ್ಳಿ ಮತ್ತು ಇದು ಮೆಣಸಿನ್ಕಾಯಿ ಏನಿರುತ್ತಲ್ಲ, ಹಸಿ ಮೆಣಸಿನ್ಕಾಯಿ, ಅದು ಹಾಕ್ತಾಯಿದ್ದೀನಿ ಪೇಸ್ಟ್. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಭಾಳ ಈಸಿ ಇದೆ. ಸ್ವಲ್ಪದಾಗಿ ನಾವು ಈ ಥರ ನೀರನ್ನು ಹಾಕ್ತಾ ಹೋಗಿ ಇದನ್ನು ಕಲಿಸ್ಬೇಕು. ಒಮ್ಮೆಗಲೇ ನೀರನ್ನು ಹಾಕಬಾರ್ದು, ಯಾಕಂದರೆ ಪಾಲಕ್ ಏನಿದೆಯಲ್ಲ ಇದು ಕೂಡ ಸ್ವಲ್ಪ ನೀರನ್ನು ಬಿಡುತ್ತೆ. ಅದಕ್ಕೆ ಸ್ವಲ್ಪದಾಗಿ ನೋಡ್ತಾ ನೀರನ್ನು ಹಾಕಿ ಕಲಿಸ್ಕೊತಾ ಹೋಗಬೇಕು. 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಸವರಿ ಇದನ್ನು ಕ್ಲೋಸ್ ಮಾಡಿ ಸ್ವಲ್ಪ ಸೆಟ್ ಆಗೋಲ್ಲ ಇದನ್ನು ಇಡೋಣ. ಈ ಥರ ನಾವು ಈ ಥರ ಪ್ರೆಸ್ ಮಾಡ್ಕೊತ ಮಿಜ್ಬೇಕು. ಹಿಟ್ಟನ್ನು ರೆಡಿ ಮಾಡಿ ಇಡಬೇಕು. ಇದು ರೆಡಿಯಾಗಿದೆ. ಇದು ನಾನು ಮುಚ್ಚಿ ಒಂದು 15 ಮಿನಿಟ್ಸ್ನಷ್ಟು ಇಟ್ಟಿದ್ದೀನಿ. ಬರೋ ತನಕನೂ ಕೂಡ ನಾವು ಇದನ್ನು ಇಡಬಾರ್ದು, ಯಾಕಂದರೆ ಪಾಲಕ್ ಮತ್ತು ನೀರನ್ನು ಬಿಡ್ತಾ ಹೋಯ್ತಂದರೆ ಇದು ಸ್ವಲ್ಪ ಮತ್ತು ಅಳಸಾಗಿಬಿಡುತ್ತೆ ಹಿಟ್ಟು. ಈ ಥರ ಒಂದು ದೊಡ್ಡ ಬೌಲ್ನಷ್ಟು ನಾನು ತೊಗೊಂಡು ಒಣ ಹಿಟ್ಟಿನಲ್ಲಿ, ಮೈದಾ ಹಿಟ್ಟಿನಲ್ಲಿ ನಾನು ಇದನ್ನು ಡಸ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಈ ಥರ ಲಟ್ಟಣಿಕೆಯಿಂದ ಈ ಥರ ರೋಲ್ ಮಾಡ್ಕೊತ ಹೋಗೋಣ, ಲಟ್ಟಿಸ್ಕೊತ ಹೋಗೋಣ. ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿ ಇದೆ. ಭಾಳ ದಪ್ಪದಾಗಿ ಕೂಡ ನಾವು ಇದನ್ನು ಇಡಬಾರ್ದು, ಫುಲ್ ತಳ್ಳಗಾಗಿ ಕೂಡ ಇದನ್ನು ಇಡಬಾರ್ದು. ಮೀಡಿಯಮ್ನಷ್ಟು ನಾವು ಇದನ್ನು ಈ ಥರ ರೋಲ್ ಮಾಡ್ಕೊತ ಹೋಗಬೇಕು. ನೀವು ನೋಡ್ತಾ ಇರ್ಬೋದು ಇದರ ಥಿಕ್ನೆಸ್ ಎಷ್ಟಿದೆ ಅಂಥೇಳಿ. ನನ್ನ ಕಡೆ ಈ ಥರ ಸ್ಕ್ವೇರ್ ಬುಟ್ಟಿಗಳು ಇವೆ. ಇದು ಚಿಕ್ಕ ಮಕ್ಕಳಿಗೆ ಅರೇಂಜ್ ಮಾಡಲು, ಇದು ಆಟ ಆಡಲು ಇರುತ್ತವಲ್ಲ, ಅದನ್ನು ನಾನು ಯೂಸ್ ಮಾಡಿಕೊಂಡು ಈ ಥರ ಶೇಪ್ ಕೊಡ್ತಾ ಇದ್ದೀನಿ. ನಿಮ್ಮ ಕಡೆ ಕುಕಿ ಕಟ್ರ್ ಇದ್ದರೆ ಅದರಿಂದ ಮಾಡ್ಬೋದು. ಯಾವುದಾರ ಈ ಥರ ಚೌಕ್ ಬೌಲ್ ಇತ್ತಂದರೆ ಅದರದಿಂದ ಕೂಡ ಮಾಡ್ಬೋದು. ಇಲ್ಲಾಂದರೆ ಚಾಕುದಿಂದ ಕೂಡ ನೀವು ಈ ಥರ ಶೇಪ್ ಕೊಟ್ಕೊಂಡು ಚೌಕಾಗಿ ಕಟ್ ಮಾಡಿಕೊಂಡು ಶೇಪ್ ಕೊಟ್ಕೋಬೋದು. ಈ ಥರ ಫೋರ್ಕ್ದಿಂದ ಸ್ವಲ್ಪ ಈ ಥರ ಚುಚ್ಚೋನು, ಯಾಕಂದರೆ ಇದು ಚುಚ್ಚೋದ್ರಿಂದ ನಾವು ಇದು ಏನು ಫ್ರೈ ಮಾಡ್ತೀವಲ್ಲ ಆವಾಗ ಇವು ಉಬ್ಕೊಳ್ಳೋದಿಲ್ಲ. ನಮಗಿದು ಉಬ್ಬಿರೋಂಥ ಪುರಿ ಅಥವಾ ಇದೇನು ಚಾಟ್ ಅಂತ ಹೇಳ್ತೀವಲ್ಲ ಇದು ಬೇಡ. ಸೊ ಅದಕ್ಕೆ ನಾವು ಇದು ಸ್ವಲ್ಪ ಇದರಿಂದ ಹಿಂಗೆ ಫೋರ್ಕ್ದಿಂದ ಚುಚ್ಚೋದ್ರಿಂದ ಇವು ಉಬ್ಬೋದಿಲ್ಲ. ಇದನ್ನು ನಾನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಬಿಸಿ ಎಣ್ಣೆಯಲ್ಲಿ ಈ ಥರ ಕರ್ಕೊತಾ ಇದ್ದೀನಿ. 2 ಸೈಡನ್ನು ನಾವು ಇದನ್ನು ಕರ್ಕೋಬೇಕು. ಲೈಟ್ ಗೋಲ್ಡನ್ ಕಲರ್ ಆಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಣ. ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಕೊಂಡು ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿ ಇದೆಯಲ್ಲ. ಭಾಳ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ನಾನು ಇದನ್ನು ಹಾಕಿ ಮಾಡ್ತಾ ಇದ್ದೀನಿ. ಇದನ್ನು ನಾನು ಒಂದು ಟಿಶ್ಯೂ ಪೇಪರ್ನಲ್ಲಿ ಹಾಕ್ತಾ ಇದ್ದೀನಿ. ಅದೇನು ಎಕ್ಸೆಸ್ ಆಯಿಲ್ ಇರುತ್ತಲ್ಲ ಅದು ಆ ಥರ ಅಬ್ಸಾರ್ವ್ ಮಾಡ್ಕೊಂಡು ಬಿಡುತ್ತೆ. ಈ ಥರ ಡೈರೆಕ್ಟ್ ಲಟ್ಸ್ಕೋದ್ರಿಂದ ಆದ ನಂತರ ಕೂಡ ಫೋರ್ಕ್ದಿಂದ ಈ ಥರ ಫ್ಲಿಕ್ ಮಾಡ್ಕೋಬೋದು. ಆಮೇಲೆ ನಾವು ಈ ಥರ ಸ್ಕ್ವೇರ್ ಇದ್ರದಿಂದ ಈ ಥರ ಮಾಡಿಕೊಂಡು ಕೂಡ ನಾವು ಹಾಕ್ಬೋದು. ನಿಮ್ಗೆ ಯಾವ್ದು ಸರಳ ಆಗುತ್ತೆ ಆ ಥರ ನೀವು ಮಾಡ್ಬೋದು. ಇದನ್ನು ಕೂಡ ನಾನು ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಎಲ್ಲ ರೆಸ್ಟ್ ಏನಿದೆಯಲ್ಲ ಮಿಕ್ಸರ್, ಅದು ಕೂಡ ನಾವು ಇದೇ ಥರ ಫ್ರೈ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಣ. ನೀವು ಟೀ ಟೈಮ್ ಸ್ನ್ಯಾಕ್ಸ್ದಲ್ಲಿ ಈ ಥರ ಡ್ರೈ ಆಗಿ ಇದು ಏರ್ಟೈಟಲ್ಲಿ ಬಾಕ್ಸ್ ಹಾಕಿಟ್ಕೊಂಡು ಇದನ್ನು 15 ದಿವಸಗಟ್ಟಲೆ ನೀವು ಸರ್ವ್ ಮಾಡ್ಬೋದು. ಅದು ರೆಡಿಯಾಗಿದೆ. ಈಗ ಇಲ್ಲಿ ಬಾಯ್ಲ್ ಮಾಡ್ಕೊಂಡಿರುವಂಥ ಬಟಾಟಿ ಮತ್ತು ಟೊಮೆಟೊ ಆಮೇಲೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೋಣ. ಸ್ವಲ್ಪ ಕೊತ್ತಂಬರಿಯನ್ನು ಹಾಕೋಣ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಲಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ ಮತ್ತು ಅಚ್ಕಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಆ ಥರ ನೀವು ಅಷ್ಟು ಹಾಕ್ಕೋಬೋದು. ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ, ಹುರಿದಿಟ್ಟುಕೊಂಡಿರೋಂಥ ಜೀರಿಗೆ ಪುಡಿ. ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ.
ಮತ್ತು ಇದು ಸ್ಟಫಿಂಗ್ ಏನಿದೆಯಲ್ಲ ರೆಡಿಯಾಗಿದೆ. ಈ ಥರ ನಾವು ಏನು ಪಾಪಡಿ ಇದೆಯಲ್ಲ ಅರೇಂಜ್ ಮಾಡ್ಕೊಂಡಾದ ನಂತರ ಇವೆಲ್ಲ ಸ್ವಲ್ಪ ಸ್ಟಫಿಂಗ್ ಏನಿದೆಯಲ್ಲ ಈ ಥರ ಒಂದೊಂದು ಸ್ಪೂನ್ನಷ್ಟು ನಾವು ಇದ್ರ ಮೇಲೆ ಹಾಕ್ತಾ ಹೋಗೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸೇವನ್ನು ಕೂಡ ಹಾಕೋಣ, ಮೊಸರನ್ನು ಹಾಕೋಣ. ಫಸ್ಟ್ ಈ ಥರ ಮೊಸರನ್ನು ಹಾಕೋಣ. ಇದು ಮೊಸರು ನಿಮಗೆ ಬೇಡ ಅಂತಂದರೆ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಮೊಸರು ಹಾಕಿ ಮಾಡಿ ನೋಡಿರಿ ಒಮ್ಮೆ, ಭಾಳ ಟೇಸ್ಟಿ ಆಗುತ್ತೆ. ಈ ಥರ ಬೀಟ್ ಮಾಡ್ಕೊಂಡಿರುವಂಥ ಸ್ಮೂತ್ ಕರ್ಡ್, ಇದು ಸ್ಮೂತ್ ಮೊಸರು. ಸ್ವಲ್ಪ ಇದು ಹಾಕ್ತಾಯಿದ್ದೀನಿ, ಜೀರಿಗೆ ಪುಡಿ ಮೇಲೆ ಉದುರಿಸಿ, ಮತ್ತು ಸೇವನ್ನು ಕೂಡ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಟೇಸ್ಟಿ ಯಮ್ಮಿ ಡಿಲಿಷಿಯಸ್ ಕ್ರಿಸ್ಪಿ ಪಾಪಡಿ ಚಾಟ್ ತಯಾರಾಗಿದೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ. ಸೊ ಏನು ನೋಡ್ತಾ ಇದ್ದೀರಿ, ರೆಡಿ ಮಾಡಿರಿ ಫಟಾಫಟ್. ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಕೂಡ ಆಗಿದೆ, ಭಾಳ ಸರಳ ಕೂಡ ಇದೆ. ಟ್ರೈ ಮಾಡ್ತೀರಿ ಅಂತ ಅಂದ್ಕೊತೀನಿ. ಟೇಕ್ ಕೇರ್.